ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಬಂಧುಗಳೇ, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಆಗಾಗ ಒಂದು ಮಾತು ಕೇಳಿ ಬರ್ತಾ ಇರುತ್ತೆ. ಪ್ರತಿ ರಾಜ್ಯಕ್ಕೂ ಕೂಡ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆ. ಹಾಗಿದ್ದಾಗ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿತನ ತಪ್ಪುತ್ತೆ, ಅಥವಾ ನಮ್ಮ ರಾಜ್ಯವನ್ನ ಇನ್ಯಾರೋ ಎಲ್ಲೋ ಕೂತ್ಕೊಂಡು ಕಂಟ್ರೋಲ್ ಮಾಡುವಂತ ಸ್ಥಿತಿ ಇರೋದಿಲ್ಲ ಎನ್ನುವಂತ ಮಾತು. ಈಗ ಆ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಎಷ್ಟಿದೆ ಅಂತ ಬಹಳ ಚೆನ್ನಾಗಿ ಅರ್ಥ ಆಗೋದಿಕ್ಕೆ ಶುರುವಾಗಿದೆ. ಕಾರಣ ಏನು ಅನ್ನೋದು ನಾನು ನಿಮಗೆ ನೀಟಾಗಿ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಭಾವಿಸಿದ್ದೇನು ಅಂದ್ರೆ ಅವರು ಮಾಧ್ಯಮಗಳ ಎದುರುಗಡೆ ಕಾಣಿಸ್ಕೊಳ್ತಿದ್ದ ರೀತಿ ಗಮನಿಸಿದಾಗ, ಅಥವಾ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ತಾ ಇದ್ರಲ್ಲ, ಹೀಗಾಗಿ ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಕಂಪ್ಲೀಟ್ ಅವ್ರಿಗೆ ಕಂಟ್ರೋಲ್ ಇರುತ್ತೆ, ಯಾರು ಕೂಡ ಅದ್ರಲ್ಲಿ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಖ್ಯಮಂತ್ರಿಗಳ ಕೈಯಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಇದ್ದಾಗ ರಾಜ್ಯದ ಆಡಳಿತವೂ ಕೂಡ ಬಹಳ ಚೆನ್ನಾಗಿ ಇರುತ್ತೆ ಎನ್ನುವಂಥ ರೀತಿಯಲ್ಲಿ. ಆದರೆ ಹಾಗಾಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಸಿಎಂ ಯಾರು ಅಂದ್ರೆ ಅದು ಹೈಕಮಾಂಡ್. ಅಥವಾ ಡಿ.ಕೆ. ಶಿವಕುಮಾರ್ ಇಲ್ಲಿನ ಸಿಎಂ ಆದ್ರೆ ಹೈಕಮಾಂಡ್ ಸೂಪರ್ ಸಿಎಂ ರೀತಿಯಲ್ಲಿ ಅನಿಸ್ತಾ ಇದೆ. ಈಗಲೇ ಹೀಗಾದ್ರೆ ಇನ್ನು ಅವ್ರಿಗೆ ಸಿಕ್ಕಿರುವಂಥ ಅವಧಿಯೇ ಏನೊಂದು 2 ವರ್ಷ, ಇನ್ನೊಂದು 1.25 ವರ್ಷ, ಇನ್ನು ಯಾವ ರೀತಿಯಾದಂಥ ಆಡಳಿತ? ಸಹಜವಾಗಿ ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಯಾಕೆ, ಏನು ಅನ್ನೋದನ್ನ ವಿವರವಾಗಿ ಇದೀಗ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಅನ್ನೋದಿರುತ್ತೆ ಸಾಕಷ್ಟು ವಿಚಾರಗಳಲ್ಲಿ. ಅಂದ್ರೆ ಸಂಪೂರ್ಣ ನಿರ್ಧಾರವನ್ನ ಅವರೇ ತೆಗೆದುಕೊಳ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ಆ ಪರಮಾಧಿಕಾರ ಚಲಾಯಿಸೋದಕ್ಕೆ ಅವಕಾಶ ಇತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಅವರಿಗಿದ್ದಂಥ ಹಿರಿತನಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಅಂತ ಅನ್ಸುತ್ತೆ. ಇನ್ನು ಬಿಜೆಪಿ ವಿಚಾರ ತೆಗೆದುಕೊಂಡ್ರೆ ಅವ್ರೇನು ಇದ್ರಲ್ಲಿ ಕಡಿಮೆ ಇಲ್ಲ. ಬಿಜೆಪಿಯಲ್ಲೂ ಕೂಡ ಇದೇ ಹಣೆ ಬರ, ಇದೇ ಗುಲಾಮಗಿರಿತನ ಅಲ್ಲೂ ಕೂಡ ಕಾಣುತ್ತೆ. ಇವರು ಕೂಡ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಕಾಣಿಸುತ್ತೆ. ಈಗ ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವರ ಪರಮಾಧಿಕಾರವನ್ನು ಸಂಪೂರ್ಣವಾಗಿ ಹೈಕಮಾಂಡ್ ಇದೀಗ ಕಿತ್ಕೊಂಡು ಬಿಟ್ಟಿದೆ, ತನ್ನ ಬಳಿ ಇಟ್ಕೊಂಡಿದೆ. ನಾನು ಹೇಳದಂಗೆ ಮಾಡಬೇಕು, ನಾನು ಹೇಳದಂಗೆ ಎಲ್ಲ ನಡಿಬೇಕು ಎನ್ನುವ ರೀತಿಯಲ್ಲಿ. ಅಂದ್ರೆ ಹೆಸರಿಗೆ ನೀವು ಮುಖ್ಯಮಂತ್ರಿಗಳಿರ್ತೀರಿ, ನಾವಿಲ್ಲಿಂದ ಆಟ ಆಡಿಸ್ತಾ ಇರ್ತೀವಿ, ಅದರ ತಕ್ಕಂಗೆ ನೀವು ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳು, ಏನಾಯ್ತು, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದಾದ ಬಳಿಕ ಆರಂಭದಲ್ಲಿ ಒಂದಷ್ಟು ಹೆಣಗಾಟಗಳ ನಡುವೆ 13 ಮಂದಿ ಸಚಿವರಾಗಿ ಪ್ರಮಾಣವನ್ನು ಸ್ವೀಕರಿಸಿದ್ರು. ಅದರಲ್ಲೂ ಕೂಡ ಏನು ಸಮಸ್ಯೆ ಆಗಲಿಲ್ಲ. ಆದರೆ ಒಟ್ಟು 34 ಡಿ.ಕೆ. ಶಿವಕುಮಾರ್ ಸೇರಿ ಸಂಪುಟದ ಬಲ ಇರೋದು. ಆದರೆ ಇನ್ನು ಉಳಿದಂಥವರನ್ನ 20 ಮಂದಿ ತುಂಬಬೇಕಾಗಿತ್ತಲ್ಲ, ಆ 20 ಮಂದಿ ತುಂಬೋದಕ್ಕೆ ಡಿ.ಕೆ. ಶಿವಕುಮಾರ್ ಹೆಚ್ಚು ಕಡಿಮೆ 2 ತಿಂಗಳು ಕಾಯುವಂತ ಪರಿಸ್ಥಿತಿ. ಕಾರಣ, ಹೈಕಮಾಂಡ್ ಅಂತಿಮ ಮುದ್ರೆಯನ್ನ ಒತ್ತಿರಲಿಲ್ಲ. ಹೈಕಮಾಂಡ್ ಇವರ ಪಟ್ಟಿಗೆ ಹಸಿರು ನಿಶಾನೆಯನ್ನ ತೋರ್ಲಿಲ್ಲ. ಇವತ್ತು ಬನ್ನಿ, ನಾಳೆ ಬನ್ನಿ, ಇವತ್ತು ಆ ಮೀಟಿಂಗ್ ಇದೆ, ಇವತ್ತು ಇನ್ನೊಂದಿದೆ, ಹೀಗೆ ತಡೆದ್ರು ಹೆಚ್ಚು ಕಡಿಮೆ 2 ತಿಂಗಳು ಬೇಕಾಯಿತು ಸಚಿವ ಸಂಪುಟವನ್ನ ಒಂದು ಹಂತಕ್ಕೆ ಪೂರ್ಣಗೊಳಿಸೋದಿಕ್ಕೆ. ಅಂತಿಮವಾಗಿ ಆಗಸ್ಟ್ 3ನೇ ತಾರೀಕು ಹೈಕಮಾಂಡ್ ಅಂತಿಮ ಮುದ್ರೆಯನ್ನು ಒತ್ತುತ್ತೆ. ಒಂದಷ್ಟು ಸಮಸ್ಯೆಗಳ ನಡುವೆ, ಒಂದಷ್ಟು ಜಂಜಾಟಗಳ ನಡುವೆ, ಅದು ಹಂಗಲ್ಲ ಇದು ಹಿಂಗಲ್ಲ ಅಂತ ಹೇಳಿ ಒಂದಷ್ಟು ಗೊಂದಲಗಳ ನಡುವೆ ಅಂತಿಮವಾಗಿ 20ರಲ್ಲಿ 19 ಮಂದಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಲಿಸ್ಟ್ನಲ್ಲಿ 20 ಇತ್ತು. ಕೊನೆಗೆ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಏನು, ಯಾಕೆ ಹಿಂಗಾಯ್ತು? ಕಾರಣ ಏನು? ಗುಲಾಮಗಿರಿತನ, ಹೈಕಮಾಂಡ್ ಎದುರಿನ ಗುಲಾಮಗಿರಿತನ. ಅಂದರೆ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ತನ್ನ ಸಂಪುಟವನ್ನ ತಾನೇ ಸರ್ವ ಸ್ವತಂತ್ರವಾಗಿ ರಚನೆ ಮಾಡೋದಕ್ಕೆ ಅವಕಾಶವೇ ಇರಲಿಲ್ಲ. ತನಗೆ ಯಾರು ಬೇಕು ಸಂಪುಟಕ್ಕೆ ಅಂತ ಆಯ್ಕೆ ಮಾಡಿಕೊಳ್ಳುವಂತ ಹಕ್ಕನ್ನ ಹೈಕಮಾಂಡ್ ಕೊಡ್ಲೇ ಇಲ್ಲ. ಕಾರಣ, ತಾನು ಹೇಳದಂಥವ್ರನ್ನ ನೀವು ಸಂಪುಟ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಹೀಗಾಗಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರಿಗೆ ತನಗೆ ಯಾರು ಬೇಕಿತ್ತು ಅಂತ ಪಿಕ್ ಮಾಡಿಕೊಳ್ಳುವಂತ ಅಧಿಕಾರವೂ ಕೂಡ ಸಿಗದೆ ಹೋಯಿತು. ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಹೈಕಮಾಂಡ್. ಅದಾದ್ರೂ ದಿಢೀರ್ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಇಲ್ಲ, ಬರೋಬ್ಬರಿ 2 ತಿಂಗಳು ವೆಯ್ಟ್ ಮಾಡಿಸಿದ್ರು. ಒಂದು ಸಂಪುಟವನ್ನ ಕಂಪ್ಲೀಟ್ ರಚನೆಯನ್ನ ಮಾಡೋದಕ್ಕೆ 2 ತಿಂಗಳು ವೆಯ್ಟ್ ಮಾಡಿಸಿದ್ರು. ಕಡಿಮೆ ಸಮಯ ಅಲ್ಲ ಅದು. ಅಧಿಕಾರ ಇರೋದೇ 1.25-2 ವರ್ಷ. ಅದ್ರಲ್ಲಿ ಸಂಪುಟ ಕಂಪ್ಲೀಟ್ ಮಾಡೋದಕ್ಕೆ 2 ತಿಂಗಳು ಹೈಕಮಾಂಡ್ ಟೈಮ್ ತೆಗೆದುಕೊಂಡ್ರೆ, ಇದನ್ನ ಹೈಕಮಾಂಡ್ ಎದುರಿಗಿನ ಗುಲಾಮಗಿರಿತನ ಅನ್ನದೇ ಇಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಪರಮಾಧಿಕಾರವನ್ನು ಚಲಾಯಿಸಿದ್ರು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲವೇ ಇಲ್ಲ. ಇದು ಒಂದಾಯ್ತಾ? ಇದು ಒಂದು ಹತ್ರ ಹೋಗ್ಲಿ ಬಿಡಿ. ಅದಾದ ಬಳಿಕ ಆಗಸ್ಟ್ 3ನೇ ತಾರೀಕು ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು. ಇವತ್ತೆಷ್ಟು ಡೇಟು? ಆಗಸ್ಟ್ 12. ಎಷ್ಟು ದಿನ ಆಯಿತು? ಹೆಚ್ಚು ಕಡಿಮೆ ಒಂದು 10 ದಿನ ಆಯಿತು. ಸಚಿವರು ಪ್ರಮಾಣ ವಚನವನ್ನೇನೋ ಸ್ವೀಕರಿಸಿ ಆಗಿದೆ, ತಾವು ಸಚಿವರು ಅಂತೇಳಿ ಅವರೆಲ್ಲರೂ ಕೂಡ ಬೀಗುವ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ಯಾರಿಗೂ ಕೂಡ ನಮ್ದು ಯಾವ ಖಾತೆ ಎನ್ನುವಂಥ ಕ್ಲಾರಿಟಿಯೇ ಇಲ್ಲ. ನಾಳೆಯಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ.
ಹೆಚ್ಚು ಕಡಿಮೆ ನಾಳೆ ಸಂತಾಪ ಸೂಚನೆ ಇರುತ್ತೆ. ನಾಡಿದ್ದು ಒಂದು ಮಧ್ಯಾಹ್ನದವರೆಗೆ ಕಲಾಪ ನಡೀಬಹುದು ಅನ್ಸುತ್ತೆ. ಅದಾದ ಬಳಿಕ ಶನಿವಾರ ಭಾನುವಾರ ರಜೆ. ಸೋಮವಾರದಿಂದ ಈ ಸಚಿವರೆಲ್ಲರೂ ಕೂಡ ತಮ್ಮ ಖಾತೆಗೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಕೇವಲ ವಿಪಕ್ಷದ ಶಾಸಕರು ಮಾತ್ರ ಪ್ರಶ್ನೆಯನ್ನ ಕೇಳೋದಿಲ್ಲ, ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲೇ ಸಿಟ್ಟಿದೆ ತುಂಬಾ ಜನರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ, ಹೀಗಾಗಿ ದಬಾಯಿಸಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಆದ್ರೆ ಇಲ್ಲಿ ಏನಾಗಿದೆ, ಇನ್ನೂ ಕೂಡ ಸಚಿವರಿಗೆ ತಮ್ದು ಯಾವ ಖಾತೆ ಅಂತ ಕ್ಲಾರಿಟಿಯೇ ಇಲ್ಲ. ಇವತ್ತು ಬೆಳಗ್ಗೆ ಒಂದು ಪಟ್ಟಿ ಬಂತು, ಇನ್ನೇನು ಅಂತೂ ಇಂತೂ ಆಯ್ತಲ್ಲ ಖಾತೆ ಹಂಚಿಕೆ ಅಂತ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಈಗೇನೋ 4 ಗಂಟೆಗಂತೆ 5 ಗಂಟೆಗಂತೆ ನಿಮ್ಮಲ್ಲಿ ವಿಡಿಯೋ ಒಂದಷ್ಟು ಜನ ನೋಡುವ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಆಗಿರಬಹುದೇನೋ, ಅದು ಕೂಡ ಯಾವ ಗ್ಯಾರಂಟಿಯೂ ಕೂಡ ಇಲ್ಲ. ಈಗ ಖಾತೆ ಹಂಚಿಕೆ ಆದರೆ ನಾಳೆಯಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗುತ್ತೆ. ಸಚಿವರು ತಮ್ಮ ಖಾತೆಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ಹೇಗೆ, ಶಾಸಕರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು ಹೇಗೆ? ಯಾಕೆ ಹಿಂಗಾಗ್ತಿದೆ ಸಚಿವರಿಗೆ ಖಾತೆ ಹಂಚಿಕೆ ಇಷ್ಟು ತಡ ಆಗ್ತಾ ಇದೆ? ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ಮುಖ್ಯಮಂತ್ರಿಗಳ ನೇರವಾಗಿ ಖಾತೆಯನ್ನು ಹಂಚಿಕೆ ಮಾಡೋದಾದ್ರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಖಾತೆಯನ್ನು ಹಂಚಿಕೆ ಮಾಡಿ ಮುಗಿಸಿಬಿಡ್ತಾ ಇದ್ರು, ಎಲ್ಲವೂ ಕೂಡ ಇದಾಗ್ಬಿಡ್ತಿತ್ತು. ಆದ್ರೆ ಇಲ್ಲಿ ಹಂಗಾಗಲ್ಲ. ಯಾಕೆ ಹೇಳಿ, ಆ ನಿರ್ಧಾರವನ್ನು ಕೂಡ ಹೈಕಮಾಂಡೇ ತೆಗೆದುಕೊಳ್ಳಬೇಕು. ಅದಕ್ಕೂ ಕೂಡ ಅಲ್ಲಿ ಕುಳಿತುಕೊಂಡಿರುವಂತ ರಾಹುಲ್ ಗಾಂಧಿಯೋ ಪ್ರಿಯಾಂಕಾ ವಾದ್ರನೋ ಅವರು ಹಸಿರು ನಿಶಾನೆಯನ್ನ ತೋರಬೇಕು, ಅವರು ಅಂತಿಮ ಮುದ್ರೆಯನ್ನ ಒತ್ತಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕಾಂಗ್ರೆಸ್ನಲ್ಲಿ ಮಾತ್ರ ಇದೆಯಾ? ಇಲ್ಲ, ಬಿಜೆಪಿಯಲ್ಲಿ ಇರೋದು ಕೂಡ ಇದೇ ಹಣೆ ಬರಹ. ಅಲ್ಲೂ ಕೂಡ ಅಮಿತ್ ಶಾ, ನರೇಂದ್ರ ಮೋದಿ ಮತ್ತೊಬ್ಬರು ಮಗದೊಬ್ಬರು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಡದಂತ ರಾಹುಲ್ ಗಾಂಧಿಯೋ ಪ್ರಿಯಾಂಕಾ ವಾದ್ರರೋ ಅವರು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾರಿಗೆ ಯಾವ ಖಾತೆ, ನಾವಿಂಥವರಿಗೆ ಇಂಥ ಖಾತೆ ಅಂತೀವಿ ಅದನ್ನೇ ಹಂಚಿಕೆ ಮಾಡಬೇಕು ಎನ್ನುವ ರೀತಿಯಲ್ಲಿ. ಇದೊಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಅಲ್ಲದೆ ಮತ್ತಿನ್ನೇನು ಅಲ್ಲ. ಆ ಕಾರಣಕ್ಕಾಗಿ ನಾನು ತಮ್ನೇಲಲ್ಲಿ ಹಾಕಿದ್ದು ಮುಖ್ಯಮಂತ್ರಿಗಳಿಗೆ ಇದೆಂಥ ಸ್ಥಿತಿ ಎನ್ನುವ ರೀತಿಯಲ್ಲಿ. ಸಿದ್ದರಾಮಯ್ಯವರು ಇದ್ದಾಗಲೇನು ಬೇರೆ ರೀತಿಯಲ್ಲಿ ಆಗ್ತಿತ್ತು ಅಂತಲ್ಲ, ಆದರೆ ಈ ಪರಿ ಆಗ್ತಾ ಇರಲಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಎಷ್ಟು ಟೈಮ್ ತೆಗೆದುಕೊಳ್ಳೋದು, ಖಾತೆ ಹಂಚಿಕೆಗೆ ಎಷ್ಟು ಎಳೆದಾಡೋದು, ಅದರೊಡನೆ ಒಂದಷ್ಟು ಗೊಂದಲ, ಹೀಗಾಗ್ತಾ ಇರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿಗಳು, ಪ್ರತಿಯೊಂದು ವಿಚಾರವನ್ನು ಕೂಡ ಹೈಕಮಾಂಡೇ ನಿರ್ಧಾರ ತೆಗೆದುಕೊಳ್ಳುವ ರೀತಿಯಲ್ಲಿ ಆಗಿಬಿಟ್ಟಿದೆ. ಸಚಿವ ಸಂಪುಟ ರಚನೆ ಮಾಡೋದಕ್ಕೆ ಇವರಿಗೆ ಅವಕಾಶ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಇವರಿಗೆ ಅವಕಾಶ ಇಲ್ಲ, ಖಾತೆ ಹಂಚಿಕೆಯನ್ನು ಮಾಡೋದಕ್ಕೆ ಇವರಿಗೆ ಅವಕಾಶ ಇಲ್ಲ. ಕೊನೆಗೆ ಸಭಾಪತಿಗಳು ಯಾರು, ಉಪಸಭಾಪತಿಗಳು ಯಾರು, ಆ ತೀರ್ಮಾನವನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅವರ ಲೆಟರ್ ಹೆಡ್ನಲ್ಲೇ ಅದನ್ನು ಕೂಡ ಕಳಿಸಿಕೊಡುತ್ತೆ. ಏನಿದು ಏನಿದು? ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆ ಎಷ್ಟಿದೆ ಒಂದು ರಾಜ್ಯಕ್ಕೆ ಎನ್ನುವ ರೀತಿಯಲ್ಲಿ. ಅಷ್ಟು ಮುಗಿದೋಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗಿಲ್ಲ. ಇಲ್ಲೂ ಕೂಡ ಸಾಲು ಸಾಲು ಸವಾಲು. ಸಿದ್ದರಾಮಯ್ಯ ಈ ಪರಿಯಾದಂಥ ಸವಾಲುಗಳು ಎದುರಾಗ್ತಾ ಇರಲಿಲ್ಲ. ಕಾರಣ ಏನು? ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನಾಗಿದೆ ಅಂದ್ರೆ, ಇಲ್ಲಿ ಸಾಕಷ್ಟು ಹಿರಿಯ ನಾಯಕರಿದ್ದಾರೆ. ಸಿದ್ದರಾಮಯ್ಯವ್ರಿದ್ದಾಗ ಏನಾಗ್ತಿತ್ತು ಅಂದ್ರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯವ್ರಿಗಿಂತ ಕಿರಿಯರಿದ್ರು, ಇಲ್ಲ ಸಿದ್ದರಾಮಯ್ಯವರ ಸಮಾನಾಂತರ ಎನ್ನುವಂಥ ರೀತಿಯಲ್ಲಿದ್ರು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಚ್ ಕೆ ಪಾಟೀಲ್ ಅಂತವರು ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿಂತ ಬಹಳ ಸೀನಿಯರ್, ಡಿ ಕೆ ಶಿವಕುಮಾರ್ ಅವರಿಗಿಂತ ಬಹಳ ಅನುಭವ ಇರುವಂಥ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಎಲ್ಲರಲ್ಲೂ ಕೂಡ. ಹೀಗಾಗಿ ಅವರೆಲ್ಲರೂ ಕೂಡ ಸುಲಭವಾಗಿ ಮಾತು ಕೇಳ್ತಾರೆ? ಇಲ್ಲವೇ ಇಲ್ಲ. ಈಗಾಗಲೇ ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶು, ತನ್ವೀರ್ ಸೇಠು ಇಂಥವರೆಲ್ಲರೂ ಕೂಡ ಸಚಿವ ಸ್ಥಾನ ಸಿಗದಂಥ ಕಾರಣಕ್ಕಾಗಿ ಕುದಿತಾ ಇದ್ದಾರೆ, ಒಂದು ರೀತಿಯಲ್ಲಿ ಸಿಟ್ಟಲ್ಲಿದ್ದಾರೆ. ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಹೇಗೆ ಏನು ಅದು ಯಾವುದೂ ಕೂಡ ಗೊತ್ತಿಲ್ಲ. ಹೀಗಾಗಿ ಅವರೆಲ್ಲರನ್ನೂ ಕೂಡ ಕಂಪ್ಲೀಟ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದಂಥ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇದು ಒಂದು ಕಡೆಯಿಂದ ಆಗ್ತಿರುವಂಥ ಪರಿಸ್ಥಿತಿ. ಇದು ಒಂದು ಕಡೆಯ. ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಆರಾಮಾಗೇನೋ ಕೆಳಗಡೆ ಇಳಿದ್ರು. ನಾವು ತುಂಬ ಸಂದರ್ಭದಲ್ಲಿ ಅಂದ್ಕೊಳ್ತೀವಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಅವರು ಆಲ್ಮೋಸ್ಟ್ ವಿಶ್ರಾಂತ ಜೀವನದ ಕಡೆಗೆ ಹೋಗ್ತಾರೆ, ಅಥವಾ ಕೇವಲ ಅವರೊಂದು ಕ್ಷೇತ್ರದಿಂದ ಗೆದ್ದು ಬಂದಿರ್ತಾರಲ್ಲ ಅವ್ರ ಕ್ಷೇತ್ರದ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾರೆ ಅಂತ. ಇಲ್ಲ, ಇಲ್ಲೂ ಕೂಡ ಒಂದು ಅರ್ಧಕ್ಕರ್ಧ ಕಂಟ್ರೋಲ್ ಸಿದ್ದರಾಮಯ್ಯನವರ ಕೈಯಲ್ಲೇ ಇದೆ. ಎಲ್ಲಿಯವರೆಗೆ ಅಂದರೆ, ಈಗ ಸಚಿವ ಸಂಪುಟ ರಚನೆ ಆಯ್ತಲ್ಲ, ಅದರಲ್ಲಿ ಸಿದ್ದರಾಮಯ್ಯವ್ರದ್ದು ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಓಕೆ, ಮಾಜಿ ಮುಖ್ಯಮಂತ್ರಿಗಳು ಅವ್ರೊಂದು ಪಟ್ಟಿಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಪಟ್ಟಿಯನ್ನು ಕೊಟ್ಟಿದ್ರ, ಅದರಲ್ಲಿ ಅವ್ರು ಅಂದ್ಕೊಂಡಂತ ಬ್ಯಾಡಗಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗದೆ ಗಾಯತ್ರಿ ಶಾಂತೇಗೌಡರ ಹೆಸರು ಲಿಸ್ಟಲ್ಲಿ ಬಂದಿತ್ತು. ಅದಕ್ಕೆ ಸಿದ್ದರಾಮಯ್ಯವರು ಮುನಿಸಿಕೊಂಡರು. ಎಲ್ಲಿಯವರೆಗೆ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ. ಈಗ ಸಿಗ್ತಿರುವಂತ ಒಂದು ಮಾಹಿತಿಯ ಪ್ರಕಾರವಾಗಿ ಸದನಕ್ಕೂ ಬರೋದು ಗ್ಯಾರಂಟಿ ಇಲ್ಲ ಅಂತೆ, ಬ್ಯಾಡಗಿ ಶಿವಣ್ಣ ಅವರನ್ನ ಸಚಿವರನ್ನಾಗಿ ಮಾಡಿಲ್ಲ ಅಂತಂದ್ರೆ. ಅಂದ್ರೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಜುಟ್ಟನ್ನ ಸಿದ್ದರಾಮಯ್ಯವರು ಹಿಡ್ಕೊಂಡಿದ್ದಾರೆ, ಇನ್ನೊಂದು ಜುಟ್ಟನ್ನ ಹೈಕಮಾಂಡ್ ಇಟ್ಕೊಂಡಿದೆ, ಇನ್ನೊಂದಷ್ಟು ಸಣ್ಣ ಸಣ್ಣ ಜುಟ್ಟುಗಳನ್ನ ಇಲ್ಲಿರುವಂತಹ ಹಿರಿಯ ನಾಯಕರು ಹಿಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಎಳೆದಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ಅಥವಾ ಮುಖ್ಯಮಂತ್ರಿ ಎನ್ನುವಂತ ಕುರ್ಚಿ ಹೂವಿನ ಕುರ್ಚಿಯಾಗಿರದೆ ಮುಳ್ಳಿನ ಕುರ್ಚಿಯಾಗಿ ಇದೀಗ ಪರಿಣಮಿಸ್ತಾ ಇದೆ. ಒಂದು ಕಡೆಯಿಂದ ಹೈಕಮಾಂಡ್, ಒಂದು ಕಡೆಯಿಂದ ಹಿರಿಯ ನಾಯಕರು, ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯನವರು, ಆ ಕಡೆ ಈ ಕಡೆ ಎಲ್ಲರೂ ಕೂಡ ಎಳೆದಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಸಚಿವರನ್ನ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅವನ್ನ ತೆಗೆದು ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಹಾಗೆ ಅಂತೇಳಿ. ಒಂದು ಖಾಲಿ ಇದೆ, ಅದರಲ್ಲಿ ಯಾರನ್ನು ತುಂಬುತ್ತಾರೋ ಹೇಗೋ ಗೊತ್ತಿಲ್ಲ.
ನಾನು ಕೇಳ್ತಿರುವಂಥ ಪ್ರಶ್ನೆ ಏನಪ್ಪಾ ಅಂದರೆ ಇಷ್ಟೆಲ್ಲದರ ನಡುವೆ ರಾಜ್ಯದ ಆಡಳಿತವನ್ನು ನಡೆಸೋದು ಹೇಗೆ, ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದು ಹೇಗೆ ಎನ್ನುವಂಥ ಪ್ರಶ್ನೆ ಸಹಜವಾಗಿರೋದಿಲ್ಲ. ಈ ಪರಿಯಾದಂಥ ಗೊಂದಲ, ಈ ಪರಿಯಾದಂಥ ಜಟಾಪಟಿ, ಈ ಪರಿಯಾಗಿ ಮುಖ್ಯಮಂತ್ರಿಗಳನ್ನು ಇನ್ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳು ಅಂತ ಹೇಗೆ ಅನಿಸ್ಕೊಳ್ತಾರೆ? ಅವರಿಗಿರುವಂಥ ಅಧಿಕಾರವನ್ನು ಚಲಾಯಿಸೋದಕ್ಕಾದ್ರೂ ಹೇಗೆ ಸಾಧ್ಯ ಆಗತ್ತೆ? ಇದು ನಮ್ಮ ರಾಜ್ಯದ ಮೇಲೆ ಸಹಜವಾಗಿ ಪರಿಣಾಮ ಬೀರುತ್ತೆ. ಬಂಧುಗಳೇ, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.